ನಮಸ್ಕಾರ ವೀಕ್ಷಕರೇ. ಈ ಖಾತೆ ಶೋಭಾ ಗಾರ್ಡನ್ಗೆ ಕಣ್ಣು ಮುಚ್ಚಿ ಮಾಡಿಕೊಡಬಹುದು. ಯಾಕಂದ್ರೆ ಭೂಲೋಕದ ಒಂದು ಸ್ವರ್ಗ ಶೋಭಾ ಗಾರ್ಡನ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಎಲ್ಲೆಲ್ಲಿ ಏನೇನೋ ಖಾತೆಗಳನ್ನ ಮಾಡಿ ಹುಲ್ಲುಗಾವಲ ಪ್ರದೇಶಗಳನ್ನು ಕೂಡ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ. ನಾರಾಯಣ ಹೃದಯ ಅದ್ರ ಹಿಂದ್ಗಡೆ ಡೆವಲಪ್ ಆಗ್ಲಿ ಬಿಡ್ಲಿ ಹಂಗೆ ಕೊಟ್ಟಿದ್ರು. ನಂತರ ಗರುಡ ಒಂದಿಷ್ಟು ಹೋರಾಟ ಮಾಡಿದ್ಮೇಲೆ ಒಂದಿಷ್ಟು ಕೆಲಸಗಳು ಅವ್ರು ಮಾಡಿಕೊಟ್ರು. ಕರ್ತವ್ಯ ಮರ್ತಿದ್ರು. ಗರುಡ ಅವರ ಕರ್ತವ್ಯವನ್ನ ಎಚ್ಚರಿಸಿ ಹೇಳಿತ್ತು. ಹಾಗೆ ಈಗ ಆ ಕೆಲಸ ಆಗಿದೆ. ಆಗಕ್ಕೆ ಅಂದ್ರೆ ಸುಮ್ಮನೆ ಏನೋ ಮಾಡಿಕೊಟ್ಟಿದ್ರು ಅನ್ನೋದಕ್ಕಿಂತ ಶೋಭಾ ಗಾರ್ಡನ್ನ ಒಂದು ನೋಟವನ್ನ ನೀವು ನೋಡಿದ್ರೆ ಏನು ಅದ್ಭುತ ರೀ, ಡೆವಲಪ್ ಆಗಿತ್ತು. ಇದಕ್ಕೆ ಮಾಡಿಕೊಟ್ಟಿದ್ದು ಕೃಷ್ಣಮೂರ್ತಿ ಅವರ ನಿಮ್ಮ ಹೋರಾಟ ನಿಜವಾಗ್ಲೂ ಬಹಳ ಅದ್ಭುತ, ಸರಿಯಾಗಿದೆ ಅಂತ ಯಾರಾದ್ರೂ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಅದಕ್ಕಿದೆ. ಒಂದೇ ಖಾತೆ ಅಲ್ಲ, ಇನ್ನು ಯಾವ ಖಾತೆ ಬಂದ್ರು ಕೂಡ ಕಣ್ಣನ್ನ ಮುಚ್ಚಿ ಮಾಡಿಕೊಡಿ ಅಂತ ಹೇಳ್ತೀನಿ. ತನ್ವೀರ್ ಆಸಿಫ್ ಅವರ ನೀವೇ ನೋಡ್ಬಿಡಿ ದರ್ಶನ ಎಷ್ಟು ಅದ್ಭುತವಾಗಿ. ಯಾರ್ದು ರೆಕಮೆಂಡೇಶನ್ ಬೇಡ, ಯಾರದೇ ಹೋರಾಟ ಬೇಡ, ಯಾವುದೇ ಲೆಟರ್ ಬೇಡ, ಯಾರು ಹಾಕಿದ್ರು ಕೂಡ ಅವ್ರನ್ನ ಓಲೈಸೋದು ಬೇಡ. ಯಾಕಂದ್ರೆ ಎಲ್ಲ ದಾಖಲೆಗಳು ಹೆಂಗ್ ಓಲೈಸೋದು ಅನ್ನೋದು ಇದರಲ್ಲಿ ಹಿಡನ್ ಕ್ಯಾಮ್ರಾದಲ್ಲಿ ಒಂದಿಷ್ಟು ರೆಕಾರ್ಡ್ ಆಗ್ಬಿಟ್ಟಿದೆ. ಇಲ್ಲಿ ಈ ಖಾತೆ ಮಾಡಿಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಸಲಾಮ್ ಹೊಡಿಬೇಕು, ಇವ್ರಿಗೆ ಸಲಾಮ್ ಹೊಡಿಬೇಕು. ಯಾಕೆ ಹೊಡಿಬೇಕು? ಏನ್ ನೀವು ಸೈಟ್ ಕೊಡ್ತಾ ಇದ್ದೀರಾ? ಇರುವ ಸೈಟಿಗೆ ಈ ಮುಂಚೆ ಎಲ್ಲ ಗೌಟಿ ಭಾಷೆನಲ್ಲಿ ಇನ್ನೊಂದು ಕಾಗದದಲ್ಲಿ ಬರಿತಾ ಇದ್ದೆ, ಕಂಪ್ಯೂಟರ್ನಲ್ಲಿ ಕೊಡೋದು ಸ್ವಾಮಿ. ಏನಲ್ಲ, ಕೆಲವೊಬ್ರು ಸೈಟ್ ತಗೊಂಡಿರ್ತಾರೆ, ಮಗಳ ಮದುವೆ ಅಂತ ಹೋಗ್ತಾರೆ, ಮಾರ್ಕೊಂಡ ಟೈಮಿಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ತಗೊಂಡವರು. ಈ ಖಾತೆ ಬೇಕಂತಾರೆ. ಈ ಖಾತೆ ಬೇಕಂದಾಗ ಖ್ಯಾತೆ ಯಾಕೆ ಅನ್ನೋ ಅರ್ಥದಲ್ಲಿ ಈ ಎಪಿಸೋಡ್ ಅನ್ನ ಗರುಡ ನಿಮಗೆ ತೋರಿಸ್ತಾರೆ. ಇದನ್ನ ನೋಡಿದ್ಮೇಲೆ ಮತ್ತೆ ನೀವು ಹೋಗಿ ಎಲ್ಲ ಸರ್ವೆ ಆಗಿ ಅದ್ಭುತವಾದ ಮನೆಗಳು ಅಲ್ಲಿದ್ದಾವೆ. ನಮ್ಮ ಬಾತ್ಮೀದಾರರು ಅದನ್ನ ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿ ನಮಗೆ ಕಳಿಸಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ 8 ಝೋನ್ 7, 8 ಹೇಗಿದೆ ಅಂದ್ರೆ ವರ್ಕ್ ಅಲ್ಲಿ ಒಂದು ಅಂದಾದುಂದಿ ಅಂತ ಹೇಳ್ತಾರಲ್ಲ. ಯಾರೋ ಬರ್ತಾರೆ ನಾವು ಅಣ್ಣವ್ರ ಹುಡುಗರು, ಯಾರೋ ಬರ್ತಾರೆ ನಾವು ಅಪ್ಪಾಜಿ ಅವ್ರ ಹುಡುಗರು, ಯಾರೋ ಬರ್ತಾರೆ ಹಮಾರ ಲೋಗೋಂಕ ಕಾಮ್ ಕರ್ಕೆ ದೀಜಿಯೆ. ಹಂಗೆ ಯಾಕೆ? ಎಲ್ಲರೂ ಒಂದೇ ನಾಗರಿಕರು, ಎಲ್ಲರೂ ಛತ್ರಿ ಕೆಳಗೆ ನಿಂತವ್ರು. ಇಲ್ಲಿ 8/3/2025 ಮೂಡದಿಂದ ಒಂದು ಪತ್ರ ಬರೀತಾರೆ. ಇಲ್ಲಿ ಒಂದು ಪತ್ರನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಇಲ್ಲಿ ಝೋನ್ 7 ಆಯ್ತು 8ನ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೆ ಒಂದು MLA ಆಮೇಲೆ ಉಸ್ತುವಾರಿ ಸಚಿವರಿಗೆ ಏನೋ ಒಂದು ಲೆಟರ್ ಬರೆದ್ಬಿಟ್ಟಿದ್ದಾರೆ. ಅವ್ರು ಬರ್ದದ್ದು ಏನಂತ ಸಂಪೂರ್ಣ ತಪ್ಪ. ಯಾಕಂದ್ರೆ ಕಂಪ್ಯೂಟರ್ ಬಾಜಿಗೆ ಇಟ್ಕೊಂಡ್ಬಿಡ್ತಾರೆ, ಅದನ್ನೇ ತೋರಿಸ್ಬಿಡ್ತಾರೆ. ಅವ್ರನ್ನೇ ಕೇಳ್ಕೊಂಬಪ್ಪ. ಅವ್ರನ್ನೇ ಯಾಕೆ ಕೇಳ್ಬೇಕ್ರಿ? ಹೇಳ್ತಾರಲ್ಲ, ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ, ನಿಮ್ಮ ಸೈಟು ನಿಮ್ಮ ಖಾತೆ ನೀವು ತಗೊಳೋದು, ಇನ್ನೊಬ್ರದ್ದು ಯಾಕೆ? ಅವರು ಬರ್ದಿದ್ದು ಏನಂತ ಹೇಳಿ ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಾನು ಅರ್ಥ ಮಾಡಿಸ್ಕೋಬೇಕು ಅಂದ್ರೆ ಇಲ್ಲಿ ಅರ್ಥ ಅವ್ರಿಗೆ ಮಾಡಿಸ್ಲೇಬೇಕಾದ ಪರಿಸ್ಥಿತಿ ನನಗೆ ಬಂದಿದೆ. 8/3/2025 ತನ್ವೀರ್ ಸೇಠ್ ಅವರು ಉಸ್ತುವಾರಿ ಸಚಿವ ಮಹದೇವರಪ್ಪನವರಿಗೆ ಒಂದು ಲೆಟರ್ ಬರೀತಾರೆ. ಮೂಡಾದಿಂದ ರಚಿಸುವ ಪ್ರಾಧಿಕಾರದಿಂದ ಅನುಮೋದಿತ ಖಾಸಗಿ ಬಡಾವಣೆ, ಈಗ ಶೋಭಾ ಗಾರ್ಡನ್ ಇನ್ನೊಂದು ಕಾವೇರಿ, ಈ ರೀತಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ ಹಸ್ತಾಂತರಿಸುವ ಮುನ್ನ ಅಂದ್ರೆ ಕೊಡೋಕ್ಕಿಂತ ಮುಂಚೆ, ಈ ಖಾತೆಗಳು ಕೊಡೋಕ್ಕಿಂತ ಮುಂಚೆ ಪ್ರಾಥಮಿಕ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನ ಜಂಟಿಯಾಗಿ ಪರಿಶೀಲಿಸಿ. ಅಂದ್ರೆ ಮೂಡಾದಿಂದ ನಿಮ್ಗೆ ಖಾತೆಗಳು ಪೇಪರ್ಗಳು ಬರ್ತಾವಲ್ಲ ಕಾರ್ಪೊರೇಷನ್ಗೆ, ಇಬ್ಬರು ನೋಡ್ಕೊಳ್ಳಿ. ಇಲ್ಲಿ ತನ್ವೀರ್ ಸೇಠ್ ಅವರ ಲೆಟರ್ನ್ನೇ ಈ ಅಧಿಕಾರಿಗಳು ತಪ್ಪು ತಿಳ್ಕೊಂಡ್ಬಿಡಿಯಾರ. ಅವ್ರು ಕೊಡಬೇಡ ಅಂತ ಹೇಳ್ಯಾರ ಅನ್ನೋ ರೀತಿಯಲ್ಲಿ ಜೋಬ್ನ ಇಟ್ಕೊಂಡು ಅದನ್ನ ಓಡಾಡ್ತಾ ಇದ್ದಾರೆ. तनवीर सेठ जी, आप थोड़ा देखिए, क्योंकि ये लोग गलत समझ रहे. आपका लेटर जो है ना, इधर पूरा हंगामा मचा दिया. ಇಲ್ಲಿ ಪ್ರಾಥಮಿಕ ಹಂತದ ಅಭಿವೃದ್ಧಿ ಕಾಮಗಾರಿ ಮಾಡಿ, ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ, ಆಮೇಲೆ ನಮಗೆ ಹೊರೆ ಆಗ್ಬಾರ್ದು ಅನ್ನೋ ಅರ್ಥದಲ್ಲಿ ಒಂದು ಮೀಟಿಂಗ್ ನಲ್ಲಿ ನೀವು ಡಿಸೈಡ್ ಮಾಡಿದ್ದನ್ನ ಒಂದು 4 ಅಕ್ಷರದಲ್ಲಿ ಬರ್ದಿದ್ದೀರಿ. ಅಭಿವೃದ್ಧಿ ಅಂದ್ರೆ ವಿಶೇಷವಾಗಿ ಒಳಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ಈಗ ಅದು ಪೂರ್ಣ ಆಗಿದ್ದು, ಇವೆಲ್ಲ ನೋಡಿ ಕೊಡಿ ಅಂತ ನೀವು ಹೇಳಿದಿರಿ. ಕೊಡಬೇಡಿ ಅಂತ ಹೇಳಿಲ್ಲ ತನ್ವೀರ್ ಜಿ, ಹೌದಾ? ನಿಮ್ಮ ಅಲ್ಲಿ ಹೋಗಿ 7ನೇ ಝೋನ್ ಕಾರ್ಪೊರೇಷನ್ ಅವ್ರಿಗೆ ಅಲ್ಲಿ ಸರ್ ಒಂದು ಲೆಟರ್ ಕೊಟ್ಟಿದ್ದಾರೆ ಮಹದೇವಪ್ಪನವ್ರಿಗೆ. ಅವ್ರಿಗೆ ಕೊಟ್ಟಿದ್ದಾರೆ. ಏನು ಅಭಿವೃದ್ಧಿ ಮಾಡಲಾರ್ದೆ ಕರ್ತವ್ಯವನ್ನು ಮರೆತ
ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ, ಈ ಖಾತೆಯನ್ನ ಕೊಡುವ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಯಾರು ಹೇಳಿಲ್ಲ. ಈ ಪಾಯಿಂಟ್ ಇಟ್ಕೊಂಡೇ ನಾನು ಹೋರಾಡಿ ಅಲ್ಲಿ ಶೋಭಾ ಗಾರ್ಡನ್ ಖಾತೆ ಮಾಡಿಸಿದ್ದು. ಅರ್ಥ ಮಾಡ್ಕೊಳ್ರಿ, ಕನ್ನಡದಲ್ಲಿದೆ, ಅದ್ಭುತವಾಗಿ. ಮೈಸೂರು ಕರ್ನಾಟಕದಲ್ಲಿದೆ, ಕನ್ನಡದಲ್ಲಿ ಬರೆದಿದ್ದಾರೆ ತನ್ವಿ ಸೇಠ್ ಅವರು. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಪಾಪ ಅವ್ರ ಮೇಲೆ ಗೂಬೆ ಕೂರಿಸಿ ಹಂಗೆ ಹಿಂಗೆ. ನಿಮ್ಮ ಕರ್ತವ್ಯವನ್ನ ಮಾಡ್ಲಿಕ್ಕೆ ಆ ಕತ್ತಿಗೆ ಮುಂಚೆ ಗುರಾಣಿ ಅಂತ ಹಿಡಿತಾರಲ್ಲ ತನ್ವಿ ಸೇಠು ಮಹಾದೇವಪ್ಪ ಅಂತ ಯಾಕೆ ಹಿಡ್ಕಂತೀರಿ? ಆ ಪತ್ರಗಳನ್ನ ಪೇಪರ್ಗಳನ್ನ ಸುಳ್ಳು ಅಂದ್ರೆ ಬೇರೆ ರೀತಿಯಿಂದ ಯಾಕೆ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ತಪ್ಪು ಮಾಡ್ತಾ ಇದ್ದೀರಿ, ತಪ್ಪು ತಿಳುವಳಿಕೆ ಜನರಿಗೆ ಹೇಳ್ತಾ ಇದ್ದೀರಿ. ಹೀಗಾಗಿ ನಿಮ್ಮ ಕಚೇರಿಗಳಲ್ಲಿ ಕ್ಯೂ ಜಾಸ್ತಿ ಇದೆ, ಯಾವ ಕೆಲಸ ಆಗ್ತಾ ಇದೆ. VC DC ಮೀಟಿಂಗ್ಗಳು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಸೀಟ್ ಮೇಲೆ ಯಾರು ಇರೋದಿಲ್ಲ ಸ್ವಾಮಿ. ಹಿಂಗಾಗ್ಬಿಟ್ಟಿದೆ. ಜನರು ಬೇಸತ್ಬಿಟ್ಟಿದ್ದಾರೆ. ವಿಡಿಯೋಗಳನ್ನ ಕಳಿಸ್ತಾರೆ, ನಮ್ಗೆ ಫೋನ್ ಮಾಡೇ ಮಾಡ್ತಾರೆ. ಹಂಗಾಗ್ಬಾರ್ದು. ಶೋಭಾ ಗಾರ್ಡನ್ ಈ ನೋಟ್ ತೋರಿಸೋದಂದ್ರೆ ಇಷ್ಟು ಅದ್ಭುತವಾಗಿ ಆಗಿರೋದಾದ್ರೆ ಮಾಡಿಕೊಡಿ. ಏನೂ ಆಗಿಲ್ಲ ಅಭಿವೃದ್ಧಿ ಅಂದ್ರೆ ತಡೆ ಹಿಡೀರಿ ಮುಲಾಜಿಲ್ದಂಗೆ. ಎಲ್ಲವನ್ನ ಕೊಡ್ತಾ ಹೋಗ್ಬೇಡ್ರಿ, ಎಲ್ಲವನ್ನ ಓಲೈಸ್ಲಿಕ್ಕೆ ಹೋಗ್ಬೇಡ್ರಿ. ತನ್ವೀರ್ ಸೇಠ್ ಅವರ ಪತ್ರದ ಸಾರಾಂಶವನ್ನ ಈ ಎಪಿಸೋಡ್ ಅಂತ ತಿಳ್ಕೊಳ್ರಿ. ಅವ್ರು ಏನೋ ಬರ್ದಿದ್ದಾರೆ, ನಮ್ಮನ್ನ ಕೇಳೇ ಬರಬೇಕು, ನಮ್ಮನ್ನ ಆಗ್ಬೇಕು ಅಂದ್ರೆ ನಮ್ಮ ಒಂದು ಫೋನ್ ಬಂದ್ರೆ ಮಾತ್ರ ಕೊಡಿ ಅಂತ ಹೇಳಿ ಅವ್ರು ಹೇಳಿಲ್ಲ. ನೀವು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಿ. ತನ್ವೀರ್ ಸೇಠ್ ಅವರು ಹಂಗೆ ಹೇಳಿಲ್ಲ, ಹಂಗ ಬರ್ದಿಲ್ಲ. ಹಂಗ ಬರ್ದಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿ ಖಾತೆ ನೀಡಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ವಿಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈಗ ಈ ಚಿತ್ರಣವನ್ನ ನಿಮಗೆ ತೋರಿಸ್ತೀವಿ. ಜೊತೆಗೆ ಇದೊಂದು ಈ ರೀತಿ ಇರುವ ಲೇಔಟ್ಗಳಿಗೆ ಈ ಖಾತಾ ಕೊಡ್ಲಿಕ್ಕೆ ಯಾವುದೇ ಮುಲಾಜಿಲ್ದಂಗೆ ಅವರು ಕೇಳ್ಬೋದು. ಯಾರದೇ ರೆಕಮೆಂಡೇಶನ್ ಬೇಕಾಗಿಲ್ಲ ಸ್ವಾಮಿ. ಫ್ರೀ ಸೈಟ್ ಹಂಚ್ತಾ ಇಲ್ಲ, ನಿಮ್ಮ ಸೈಟಿಗೆ ದಾಖಲೆಗಳನ್ನ ಕೊಡ್ತಾ ಇದ್ದೀರಿ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.